ಮಾರನೇ ದಿನ ಅಮೃತ ನಂದನೊಂದಿಗೆ ಮಾತನಾಡಬೇಕೆಂದು ನಿರ್ಧರಿಸಿ ಎಂದಿನಂತೆ ಭೇಟಿಯಾಗುತ್ತಿದ್ದ ಜಾಗಕ್ಕೆ ಬರುತ್ತಾಳೆ. ಆದರೆ ಅಲ್ಲಿ ನಂದ ಇರುವುದಿಲ್ಲ. ಅಮೃತ ಅಲ್ಲೇ ಕುಳಿತು ನಂದನ ಬರುವಿಕೆಯನ್ನೇ ಕಾಯುತ್ತಿರುತ್ತಾಳೆ. ಸಂಜೆಯಾಗುತ್ತದೆ. ನಂದ ಬರುವುದಿಲ್ಲ. ಅಮೃತ ನಿರಾಸೆಯಿಂದ ಮನೆ ಕಡೆಗೆ ಹೋಗುತ್ತಾಳೆ. ಹೀಗೆ 3-4 ದಿನ ನಡೆಯುತ್ತದೆ. ಯಾಕೆ ಅಮೃತ, ಏನಾಯಿತು? ಆ ಮಾನವನೊಂದಿಗೆ ಮಾತನಾಡಿದೀಯಾ? ಇಲ್ಲಮ್ಮ, ನಾನು 3-4 ದಿನದಿಂದ ನಂದನಿಗೋಸ್ಕರ ನಾವು ಭೇಟಿಯಾಗ್ತಿದ್ದ ಜಾಗದಲ್ಲಿ ಕಾಯ್ತಿದ್ದೆ. ಆದ್ರೆ ನಂದ ಬರ್ಲೇ ಇಲ್ಲ. ನಿರಾಶಳಾಗಬೇಡ ಅಮೃತ, ಅವನು ಬಂದೇ ಬರುತ್ತಾನೆ. ಹೌದು ಮಗಳೇ, ಅವನು ಕೂಡ ನೀನು ಕಾಣದಿದ್ದಾಗ ನಿನ್ನನ್ನು ತುಂಬ ಹುಡುಕುತ್ತಿದ್ದ. ಇದನ್ನು ನಾನು ಮತ್ತು ನಿನ್ನ ತಾಯಿ ಗಮನಿಸಿದ್ದೆವು. ಅವನು ನಿನಗೋಸ್ಕರ ಮತ್ತೆ ಬಂದೇ ಬರುತ್ತಾನೆ. ಇಲ್ಲಪ್ಪ, ನನ್ನ ಮನಸ್ಸು ಏಕೋ ತಡೆಯುತ್ತಿಲ್ಲ.